ಮಳೆಯ ಕಾರಣಕ್ಕಾಗಿ 2 ದಿನ ತಡವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲೆಗಳು ಆರಂಭಗೊಂಡಿದ್ದು, ಸೋಮವಾರ ಶಾಲೆಗಳಿಗೆ ಆಗಮಿಸಿದ ವಿದ್ಯಾರ್ಥಿನಿಯರನ್ನು ಶಿಕ್ಷಕ ವರ್ಗ ಮತ್ತು ಶಾಲಾಭಿವೃದ್ಧಿ ಮಂಡಳಿ ಹಾರ್ದಿಕವಾಗಿ ಬರಮಾಡಿಕೊಂಡಿತ್ತು. ದೇರಳಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಮಕ್ಕಳನ್ನು ಬರಮಾಡಿಕೊಂಡ ಬಳಿಕ ನಾಡಗೀತೆ ಮೊಳಗಿತು. ಧರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಲಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ದೈಲಪ ಹೊಯ್ಸಳರಾಳಿದ ನಾಡು ದಂದುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ಆರಾಮ ಕನ್ನಡ ನುಡಿ ಕುಣಿದಾಡುವಗೆ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಸಂಸ್ಥೆಯ ಗೌರವಾನ್ವಿತ
ಅತಿಥಿಗಳೇ, ನನ್ನ ಮುಂಭಾಗದಲ್ಲಿರುವಂತಹ 3 ವಿಭಾಗದ LKGಯಿಂದ ತೊಡಗಿ ಸೆಕೆಂಡ್ PUC ಯವರೆಗಿನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇವತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಸಮಾವೇಶಗೊಂಡಿದ್ದೇವೆ. 3 ದಿನಗಳ ಹಿಂದೆ ನಡೆಯಬೇಕಾದಂತಹ ಈ ಪ್ರಾರಂಭೋತ್ಸವ ಪ್ರಕೃತಿ ವಿಕೋಪದ ಕಾರಣದಿಂದ, ಅತಿವೃಷ್ಟಿಯ ಕಾರಣದಿಂದ ಇವತ್ತಿಗೆ ಮುಂದೂಡಲ್ಪಟ್ಟಿದೆ. ನನ್ನ ಮುಂಭಾಗದಲ್ಲಿ ಈಗ ಹೊಸದಾಗಿ ದಾಖಲಾದವರು, ಹಿಂದಿನ ತರಗತಿಗಳಿಂದ ಉತ್ತೀರ್ಣರಾಗಿ ಮುಂದಿನ ತರಗತಿಗೆ ಬಂದಂಥವರು, LKGಯಿಂದ ತೊಡಗಿ PUC ಯವರೆಗಿನ ಎಲ್ಲರೂ ಇದ್ದೀರಿ. ನಮ್ಮ 3 ಸಂಸ್ಥೆಗಳ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಹೈಸ್ಕೂಲ್ ವಿಭಾಗದ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಯೂಸುಫ್ ಬಾವಾ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಪುಸ್ತಕ ವಿತರಣೆ ನಡೆಯಿತು. ಜ್ಞಾನ ದೇಗುಲದಲ್ಲಿ ಅಕ್ಕರದ ಬೀಜ ಬಿತ್ತಲು ಜ್ಞಾನ ಜ್ಯೋತಿಯನ್ನ ಬೆಳಗುವಂತ ಕಾರ್ಯಕ್ರಮ ನಡೀತಾ ಇದೆ. ಇಂದು ಬೆಳಗಿದಂತ ದೀಪ ಮುದ್ದು ಮಕ್ಕಳ ಮನದಲ್ಲಿ ಅಚ್ಚಳಿಯದೆ ಉಳಿದು ಅವರ ಜೀವನದಲ್ಲಿ ಬೆಳಕಾಗಲೆಂಬ ಶುಭ ಹಾರೈಕೆಯೊಂದಿಗೆ ದೀಪ ಪ್ರಜ್ವಲನ ಕಾರ್ಯಕ್ರಮ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಹೇಮಾವತಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ 2 ಶಿಕ್ಷಣ ಸಂಸ್ಥೆಗಳ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾಲೇಜಿನ ಪ್ರಾಂಶುಪಾಲರು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ವಂದನೆಗಳು, ಅಭಿನಂದನೆಗಳು. ಬೆಳಕಿನ ಸಂಕೇತ, ಬೆಳಕು ಜ್ಞಾನದ ಸಂಕೇತ. ನೀವು ಈ ಶಾಲೆಗಳಿಗೆ ಬಂದು ಜ್ಞಾನವನ್ನು ಪಡೆಯಬೇಕು, ಬೆಳಕನ್ನು ಪಡೆಯಬೇಕು, ಅರಿವನ್ನು ಪಡೆಯಬೇಕು. ಈ ದೀಪಕ್ಕೆ ಇನ್ನೊಂದು ಗುಣ ಇದೆ, ಮೇಲ್ಮುಖವಾಗಿ ಮಾತ್ರ ಉರಿಯುತ್ತದೆ ಇದು. ಹೀಗೆ ಮೇಲ್ಮುಖವಾಗಿ ಉರಿಯುವುದರ ಸಂಕೇತ ಏನಂದ್ರೆ, ನೀವು ಕೂಡ ಮೇಲ್ಮುಖವಾಗಿ ಬೆಳೆಯಬೇಕು, ಎತ್ತರಕ್ಕೆ ಬೆಳೆಯಬೇಕು. ಒಂದು ಪರೀಕ್ಷೆಯಿಂದ ಇನ್ನೊಂದು ಪರೀಕ್ಷೆಗೆ ಹೆಚ್ಚು ಅಂಕಗಳನ್ನು ತೆಗಿಬೇಕು, ಕಡಿಮೆಗೆ ಹೋಗೋದಲ್ಲ. ದೀಪ ಯಾವತ್ತೂ ಕೆಳಮುಖವಾಗಿ ಉರಿಯೋದಿಲ್ಲ. ಹಾಗಾಗಿ ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ದೀಪ ಉರಿಸ್ತೇವೆ. ಬೆಳಕು ಸಿಕ್ಬೇಕು, ಜ್ಞಾನ ಸಿಕ್ಬೇಕು, ಎತ್ತರಕ್ಕೆ ಇರಬೇಕು. ಇದು ದೀಪ ಪ್ರಜ್ವಲನದ ಸಂಕೇತ. ಶಾಲಾ ಹಳೆ ವಿದ್ಯಾರ್ಥಿ ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಪದಾಧಿಕಾರಿ ಸುರೇಶ್ ಆಚಾರಿ ಈ ಸಂದರ್ಭ ಬಕ್ಕ ಟಿವಿ ಜೊತೆಗೆ ಮಾತನಾಡಿದರು. ಸರ್ಕಾರಿ ಪ್ರಾಥಮಿಕ ಶಾಲೆ ಇದು ಹಳೆ ಇದರಲ್ಲಿ, ಈಗ ನೇತಾಜಿ ಶಾಲೆ, ಈಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಇದೇ ಶಾಲೆ ವಿದ್ಯಾರ್ಥಿಗಳು. ಸುಮಾರು ಒಂದು 1980ನೇ ದಶಕ ನಮ್ಮದು. ಅನಂತರ ಈ ಶಾಲೆ ಬೆಳವಣಿಗೆ ಕಾಣುತ್ತಾ ಈಗ ಹೊಸ ಕಟ್ಟಡವನ್ನು ಕಂಡಿದೆ. ಮಾನ್ಯ ವಿಧಾನಸಭಾಧ್ಯಕ್ಷರಾದಂಥ UT ಖಾದರ್ ಸರ್ ಉದ್ಘಾಟನೆ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳೇ ನಾವು ಇವತ್ತು ಕೂಡ ಈ ಶಾಲೆ ಜೊತೆಗಿದ್ದೇವೆ. ಈ ಮಕ್ಕಳು ಮುಂದಿನ ಭವಿಷ್ಯದ ಬದುಕಿನ ಮಕ್ಕಳು. 2025-26 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳಿಗೆ ಶುಭಾಶಯಗಳು. ಹಾಗೆ ಶಾಲಾ ಶಿಕ್ಷಕರ ವೃಂದಕ್ಕೆ, ಶಾಲಾ SPC ಕಮಿಟಿಗೆ, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲರಿಗೂ ಕೂಡ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ನಾನು ಸುರೇಶ್ ಆಚಾರ್ ಶುಭಾಶಯ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿನಿಯರಿಗೆ ಸಿಹಿ ತಿಂಡಿ ನೀಡಿ ಸಂಭ್ರಮಿಸಲಾಯಿತು.
ಹಿರಿಯರಾದ ಕಾಂಗ್ರೆಸ್ ಮುಂದಾಳು ಯೂಸುಫ್ ಬಾವ ಮಾತನಾಡಿ, ಉಳ್ಳಾಲ ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಸರ್ಕಾರಿ ಶಾಲೆ ಇದೆಂಬ ಹೆಮ್ಮೆ ನಮಗಿದೆ ಎಂದರು. ಉಳ್ಳಾಲ ತಾಲೂಕಿನ ದೇರ್ಲಕಟ್ಟೆಯ ಪ್ರೌಢಶಾಲಾ ಹಾಗೂ LKGಯಿಂದ ಹಿಡಿದು ಕಾಲೇಜಿವರೆಗೆ ಎಲ್ಲ ಮಕ್ಕಳನ್ನು ಇವತ್ತು 25-26ನೇ ಸಾಲಿನ ಪ್ರಾರಂಭೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು. ಉಳ್ಳಾಲ ತಾಲೂಕಿನಲ್ಲಿ ದೇರ್ಲಕಟ್ಟೆ ಶಾಲೆ LKGಯಿಂದ PUC ಕಾಲೇಜಿವರೆಗಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲಿಯುತ್ತಾ ಇದ್ದಾರೆ. ಇದಕ್ಕೆಲ್ಲ ಸಹಕಾರಿಯಾಗಿ ನಮ್ಮ ಶಾಸಕರು, ವಿಧಾನಸಭಾ ಅಧ್ಯಕ್ಷರು ಆದಂಥ UT ಖಾದರ್ ಅವರ ಸಹಾಯದಿಂದ, ಅವರ ಮುತುವರ್ಜಿಯಿಂದ ದೇರ್ಲಕಟ್ಟೆಯಲ್ಲಿ ನೆರವೇರುತ್ತಾ ಇದೆ. ಎಲ್ಲ SDMC ಅಧ್ಯಕ್ಷರುಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆದುದರಿಂದ ಮುಂದಿನ 25-26ನೇ ಸಾಲಿನ ಈ ವಿದ್ಯಾ ಸಂಸ್ಥೆಯಲ್ಲಿ ಕಲಿಯುವ ಎಲ್ಲ ಮಕ್ಕಳು ಕೂಡ ಉತ್ತಮವಾಗಿ ತೇರ್ಗಡೆಯಾಗಬೇಕೆಂದೇ ನಮ್ಮ ಆಶೆ ಆಗಿರುತ್ತದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಸಹಕರಿಸಬೇಕಾಗಿ ಹಾರ್ದಿಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಇದು ನಿಜವಾಗಿಯೂ ಇದು ನಡೆಯುವಂಥ ಮಾತು, ನಡೆದುಕೊಂಡು ಬಂದಂಥ ಮಾತು. ಅದು ಬಹಳ ಬರೇ ಸುಳ್ಳು. SDMC ಮತ್ತು ವಿದ್ಯಾರ್ಥಿಗಳ ಪೋಷಕರು ಸಹಕರಿಸಿದರೆ ಪ್ರೈವೇಟ್ ಸ್ಕೂಲಿಗಿಂತ ಉತ್ತಮವಾಗಿ ನೆರವೇರಿಸಲು ಸಾಧ್ಯ ಇದೆ ಎಂಬುದನ್ನು ನಮ್ಮ ದೇರ್ಲಕಟ್ಟೆ ಶಾಲೆ ತೋರಿಸಿಕೊಟ್ಟಿದೆ. ವಿದ್ಯಾರ್ಹತೆಯಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಬರುವುದು ಅದು ವಿದ್ಯಾರ್ಥಿಗಳ ಭವಿಷ್ಯತ್ತಿನ ವಿಷಯ. ಆದರೆ ಸಾಧಿಸಿದರೆ ಸಫಲವನ್ನು ನುಂಗಬಹುದು ಎಂಬ ಮಾತಿನಂತೆ ನಾವು ಅದರ ಕಾರ್ಯವನ್ನು ನೆರವೇರಿಸಿದ್ದೇವೆ. ಎಲ್ಲ ಪೋಷಕರಿಗೂ, ಎಲ್ಲ ನಮ್ಮ ಶಾಲೆಯ ಅಧ್ಯಾಪಕ ವೃಂದದವರಿಗೂ, ಮುಖ್ಯೋಪಾಧ್ಯಾಯರಿಗೂ ನಾನು SDMCಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.